ಇದ್ರದ್ದೇನು ಬಾಕಿದು ಏನು ಉಪಯೋಗಿಲ್ಲ. ಖರೆ ಐತಿದು ಸಾರಿ ಐತಿ, ಇದು ಸಾರಿ ತಿಳ್ಕೋಬೇಕು. ಈ ಸಾರಿ ಯಾರು ತಿಳ್ಕೊತಾರೋ ಅವರು ಏನು ಮೋಕ್ಷ ಫಲ ಗೆದ್ಕೋತಾರೋ. ಇಲ್ಲರಿ ಯಾರು ಮೋಕ್ಷ ಫಲ ಶಕ್ಯ ಇಲ್ಲ. ಅಶಕ್ಯ ಗೋಷ್ಠಿ ಐತಿ. ಇದೇನ ಗೊತ್ತೈತಿ, ದಿಲ್ಲಿಗೆ ಹೋಗೋದೈತಿ, ದಿಲ್ಲಿ ಟಿಕೆಟ್ ತೆಗಿಬೇಕಲ್ಲ. ಮತ್ತು ಮುಂಬೈ ತೆಗ್ರೆ ದಿಲ್ಲಿಗೆ ಹೋಗೋರು ಹೋಗೋರಿದೆ. ಅರೆ ಅದು ಇದು ಮಹತ್ವದ ಐತಿ ಅಂತ ತಿಳ್ಕೊರಿ. ಪೈಲ ಏನತ್ತಾರೋ ಇದು ಪರಿಗ್ರಹ ಪೈಲ ಬಿಡಬೇಕು. ಒಂದಲ್ಲ ಪರಿಗ್ರಹ ಬಿಟ್ಟಲ್ದ್ರೆ ಇದು ತಿಳಿಯೋದಿಲ್ಲ. ಪದದಲ್ಲಿ ಸುಧಾ ಪರಿಗ್ರಹ ಏತಿನ್ನಿಲ್ಲ ತಿಳ್ಕೊರಿ. ಇದು ಪರಿಗ್ರಹ ಏತಿ. ನಿನ್ನ ನಾವೇನು ಹೇಳ್ತಿದ್ದು ಕ್ಷೇತ್ರ ಹೇಳಿದ್ದಲ್ಲ, ಕ್ಷೇತ್ರ ಸವಾಲಿಗೆ ಹೇಳಿದ್ದು ಅಂದರೆ ಏನೈತಿ, ನೀವು ಎಷ್ಟು ಹುಡ್ಸೋದೈತಿ ಒಂದು ಠರ್ಸ್ರಿ. 7-10 ಎಕರೆ ಆಗಿದ ಮ್ಯಾಗಿನ ಏನು ವಿಚಾರ ಮಾಡಾವಿಲ್ಲ, ತೊಳಾವಿಲ್ಲ. ಇದು ಪ್ರಮಾಣ ಮಾಡಿ ಏನು ತೊಗೋಬೇಕು, ನೇಮ್ ತೊಗೋಬೇಕು. ಅಂದ್ರೆ ಮುಂದಿಂದ ಏನು ಐತಿ ಲೋಭ ಅದೆಲ್ಲ ಬಿಡ್ತೈತಿ. ಆ ಪಶುನ ಹಿಂಸಾ ಜೇ ತನ್ನ ಮನುಷ್ಯನಾಗ ಆಗೋದೈತಿ ಅದೆಲ್ಲ ಬಿಡ್ತೈತಿ. ಇಲ್ಲದ್ರೆ ಸಹಿಸ್ತಕ ಎಲ್ಲ ಬೇಕು. ಇದು ಪರ್ಯಾಯ ಬಿಡಿಸ್ತಕ ಎಲ್ಲ ಬೇಕಾಗ್ತೈತಿ. ನೋಡ್ರಿ, ಒಂದಿಲ್ಲ ಇದು ದುಸ್ರಿ ಇಲ್ಲ ತಿಸ್ರಿ. ಹೆಂಗೆ ಈಗ ಯಾವ ನಡೀತಾ ಏನಿಲ್ಲ, ಅವ್ನು ಸೈಕಲ್ ಸಿಕ್ತು ಅರೆ ಅಂದಾಗ್ತೈತಿ. ಮತ್ತು ಅದು ಸೈಕಲ್ ಆಯಿತು ಅರೆ ಮತ್ತೆ ಹೊಡೆದಿಲ್ಲ ಅಣ್ತಿ ಬಾಲಪ್ಪ 2 ವೀಲರ್ ಇತ್ತು ಬರೇ ಆಗ್ತಿತ್ತು. ನಾನು ಮತ್ತೆ 2 ವೀಲರ್ ಕಡೆ ನೋಡ್ತಾನೆ. ಒಂದಿಲ್ಲ 2 ವೀಲರ್ ಆಯಿತು ಕೀಲಪ್ಪ ಯಾರು ನೀತಲ್ಲಿ ಭಾಳ ಬ್ಯಾಲೆನ್ಸ್ ಎಲ್ಲ ಹೋಗ್ತೈತಿ, ಆ ಕಡೆ ಈ ಕಡೆ ಆಗ್ತೈತಿ. 4 ವೀಲರ್ ಇತ್ತು ಭಾಳ ಚಲೋ. ಮತ್ತು 4 ವೀಲರ್ ಸಿಗ್ತಾರೆ ಮತ್ತೇನ ಮತ್ತೆ ಅನ್ಬೇಕು ಇಲ್ಲಪ್ಪ ಮ್ಯಾಲ ಹವೇದ ಹೆಂಗೆ ಓಡ್ರಿ ನಡೆದ್ರೆ ಮಂದಿ ಸಿಗ್ತಾರೆ ಬರೀತು. ಒಂದಿಲ್ಲ ಇದು ಏನೈತಿ ಹವ್ಯಾಸ ಯಾರಿಗೆ ಬಿಟ್ಟಂಗೆ ಇಲ್ಲ. ಆ್ಯಂಡ್ ಬಿಡ್ತೈತಿ. ಲೋಭ ಇದು ಭಾಳ ಕೆಟ್ಟೈತಿ. ಲೋಭ ಬಿಡಂಗಿಲ್ಲ. ಲೋಭದ ಬೆಲೆ ಮುಂದೆ ಬರ್ತೈತಿ. ಯಾವ್ದಾಗ ಅಂತರ್ಗ ಪರಿಗರ ಬರ್ತಾವು. ಅದ್ರೊಳಗೆ ನಿಮ್ಮ ಕತೆ ಹೇಳ್ತೇನೆ. ಲೋಭದಲ್ಲೇ ಬರ್ತಾವಲ್ಲ, ಬರೋದು ಮಿಥ್ಯಾತ್ವ ಹೋಗಿ ಬರೋದೈತಿ ಅಲ್ಲಿ ಮುಂದೆ. ಅಂತರ್ ಪರಿಗ್ರಹ ಐತಿ, ಅದ್ರೊಳಗೆ ಲೋಭ ಐತಿ, ಅದು ಬರ್ತೈತಿ. ಠೀಕ್ ಐತಿ. ಇನ್ನು ದೂಸರ ನಂಬರ್ ಏನೈತಿ ವಾಸ್ತು ಅಂದರೆ ಮನಿ ತಂದು ಎಷ್ಟು ಇರಬೇಕು. ಒಂದು ಠೀಕ್ ಐತ್ಲ, ತಮ್ಗೊಂದು ಸಾಕಾಗ್ತೈತಿ ಇನ್ನೆಲ್ಲ ಸಾಕಾಗಲ್ಲ. ಠೀಕ್ ಐತಿ. ಮತ್ತೆ ಏನೈತಿ ಆ ಕಡೆ ಈ ಕಡೆ ತಿರ್ಗಾಡ್ಕೆ ಅಲ್ಲಿ ಹೋಗ್ಕತ್ತೈತಿ. ಎಲ್ಲರ ಸಾರ್ಕೆ ನಮ್ಗೆ ಎಲ್ಲಿ ಬೆಳ್ಕೊಳೋರ್ಗೆ ಹೋಗ್ಕತ್ತೈತಿ. ನಮ್ಮ ರಾಜಧಾನಿ ಐತಿ, ಅಲ್ಲಿ ನೋಡ್ಕೆ ಹೋಗ್ಕತ್ತಿ, ಅಲ್ಲಿ ಒಂದು ಇರ್ಬೇಕು. ಠೀಕ್ ಐತಿ. ಎರಡ್ರ ಬಾಸ್ ಅಲ್ಲ, ಬಾಸ್ ಐತೇನಿಲ್ಲ, ಸಾಕಾಯ್ತಲ್ಲ ಅಂತ ಬಾಕಿ ಮನೆಯದು ಅಭ್ಯಾಸ ಮಾಡೋದಿಲ್ಲ. ಎರಡು ಹೇಳೋದ ತನ್ನ ಜನ್ಮದಲ್ಲಿ ನಾ 2 ಮನೆ ಮಾಡವ, ದುಸರಿ ಮನೆ ಮಾಡಾವಿಲ್ಲ. ಇದು ಹಿಂಗೆ ನೇಮ್ ತೊಗೋಬೇಕು. ಅಂದರೆ ಇತರ ಮನೆ ಬದಲು ಹವ್ಯಾಸ ಥಾಮ್ಸ್ತೈತಿ. ಅಂದ್ರೆ ಆ ಬದಲು ತಮ್ಮ ಮನೆಯಿಂದ ಲೋಭ ಮಿಷ್ಣೆಯಿಂದ ಹೋಗ್ತೈತಿ. ಅಂದ್ರೆ ಪಾಪ ಕಮ್ಮಿ ಆಗ್ತೈತಿ. ಇದು ಧ್ಯಾನದಾಗ ತೆಗೊಳ್ಳೋದು ತಿಳಿತಲ್ಲ. ಮತ್ತೇನ ಇನ್ನು ನಿಸ್ತರ ನಂಬರ್ ಐತಿ ಹಿರಣ್ಯ ಅಂದ್ರೆ ಏನ ಚಾಂದಿ ಎಲ್ಲ ವಗೇರೆ ಇರ್ತಾರಲ್ಲ. ಮುಂದೆ ಸೋನಾ ಬೇರೆ ಮತ್ತೆ ಒಂದು ಐತಿ, ಅದು ಮತ್ತೆ ಒಂದು ಬತ್ತು ಚಾಂದಿಗೆ ಅಂತ. ಚಾಂದಿನ ಅಂತೀನಿ, ನಾನು ಅಂತೀರಿ ಬೆಳ್ಳಿ ಹಾಂ ಬೆಳ್ಳಿ. ಅದು ಬೆಳ್ಳಿ ತಮ್ಮ ಮನೆ ತಲೆ ಎಷ್ಟು ಇರಬೇಕು, ಯಾರಿಗೆ ಮನುಷ್ಯಾಗ ಬರ್ತೈತಿ. ನಂದೊಂದು ಆರತಿ ಭಗವಾನಿಗೆ ಒಳ್ಸ್ಕೊಂಡಿರ್ಬೇಕು. ಠೀಕ್ ಐತಿ, ಇರಲಿ ನಿಮ್ಗೆ ಬೇಕಾತ್ರ ಅದೇ ಠೀಕ್ ಐತಿ. ಏನು ಎಲ್ಲ ಮನೆ ತುಂಬೆಲ್ಲ ಚಂದಿದ್ದು ಬೇಕಾಗ್ತೈತೆ. ಎಷ್ಟು ತಮ್ಮ ಬೇಕು ಅಷ್ಟ ಇರಬೇಕು. ಒಂದು ಸರ್ಸ್ತು ಅಷ್ಟು ಬಸ್ ಇಲ್ಲ ಎಲ್ಲಿ ಹೋದಾರಲ್ಲಿ ಹಾಕ್ಯದಾದಿತ್ತು ನನ್ ಭೀ ಬೇಕು. ದುಸರಿ ಅವ್ರು ನೋಡಿ ಪರಿಗ್ರಹ ಮಾಡೋದಿಲ್ಲ. ಒಂದು ಠಸ್ತಲ್ಲ ಪರಿಣಾಮ ಒಂದರ ಪರಿಮಾಣ ಠಸಿತ್ ಇತ್ತು ಮುಂದೆ ನಾನು ತೊಳೋದಿಲ್ಲ. ಅಷ್ಟೇ ಬಸ್ ಇಟ್ಟೇ ಇರಬೇಕು. ಇದು ಹಿರಣ್ಯ ಆಯಿತು. ಮತ್ತೇನೈತಿ 4ನೇದ ಸುವರ್ಣ ಅಂದ್ರೆ ಏನ ಬಂಗಾರ. ಇದು ಭಾಳ ಕೆಟ್ಟ ಐತಿಪ್ಪ. ಇದು ಬಂಗಾರ ಯಾರಿಗೆ ಸಾಕೆ ಬೇಕಾಗ್ತೈತಿ. ಅದೆಲ್ಲ ಇದು ಆ ಮದುವೆಯಾಗ ಅವ್ರಿಗೆ ಇದು ಬೇಕು, ಅವ್ನಿಗೆ ಇದು ಬೇಕು, ಇದು ಹಿಂಗೆ ಬೇಕು, ನಮ್ಮ ಮಗಳಿಗೆ ಇದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಏನಪ್ಪ ಬಂಗಾರ ಏನು ಮಾಡೋಡೈತು ಅಂತ ತಿನ್ನೋಡೈತೇನು? ಬಂಗಾರ ವಸ್ತು ಯಾವ ಸಲುವಾಗಿ ಐತಿ? ಪ್ರದರ್ಶ ಸಲುವಾಗಿ ಐತೇನು? ಹೆಂಗೆ ಅದು ಸಟ್ಗೆ ಎಷ್ಟು ಬಂಗಾರ ಐತಿ ಅವ್ರ ತಲೆ, ಅವರೆಷ್ಟು ಶ್ರೀಮಂತಿದಾರು ಇದು ತೋರಿಸೋದಿರ್ತೈತಲ್ಲ. ಗೊತ್ತೈತಿ ಅಲ್ಲ ಒಂದು ಕಾಣಿ ಏನು ಎಲ್ಲೂ ಗೊತ್ತಿಲ್ಲ. ನಿಮ್ಗೆ ಗೊತ್ತೈತಿ ಏನಿಲ್ಲ?
ಇಲ್ಲ ಇಲ್ಲ ಇರಬೇಕಪ್ಪ. ಏನಿತ್ತು ಏನು ಹೆಣ್ಣಾಳಿದ್ದಳು ಅವ್ರು ಏನು ಮಾಡ್ರು, ಪಾಟ್ಲೆ ತೊಂದಿರು ಹೊಸದು ಪಾಟ್ಲಿನ ಹತ್ರ ಏನತ್ಕ ಪಾಟ್ಲೆ ತೊಂದರು. ಒಟ್ಟು ಯಾರು ಅಕ್ಕಿ ಅಸಲಿ ಯಾವಾಗ ತಂದು ಆನ ಇದಕ್ಕೆ ಕೇಳೋದು, ಯಾರು ನೋಡೋದು ಅಕ್ಕಿ ಮಸ್ಟಾಗ ಸಾರ್ಕಿ ಉರಿ ಹಾಕತ್ತು. ನನ್ಗೆ ಯಾಕೆ ಕೇಳಿಸ್ಬಾರಿ ಯಾರು ನನ್ನ ಪಾಟ್ಲೆ ಇದು ನಾವು ಹೊಲ್ತೀನಿ ಯಾರು ಕೇಳ್ಬಾರಿ ಯಾಕೆ ಹೆಂಗೆ ನೋಡೋದ. ಆಕೆ ಏನು ಮಾಡೋಳು ತನ್ನ ಮನೆಗೆ ಕಿಚ್ಚ ಹಚ್ಚಳು ಮತ್ತು ಅಂದರೆ ಯಾವ ಮಂದಿ ಬಂದೆಲ್ಲ ಆರ್ಸ್ಕ ಹೊರ ಬಂದನ ಇದು ಆರಿಸ್ರಿ ಹಿಂಗೆ ಹೊಡ್ರಿ ಇಲ್ಲಿ ಹೊಡ್ರಿ ಅಷ್ಟೇ ಥರ ಹೋಗ್ಬೇಕಂತ ಇದು ಪಟ್ಲೆ ಯಾಕೆ ತಂದು ಹಾಂ ಇದು ಕೇಳ್ತದೆ ಯಾಕೆ ಹಸ್ತಿ ಅನ್ಸ್ಕಿತ್ತ ಅಂದರೆ ಇದು ಎಷ್ಟು ಹವ್ಯಾಸ ಏನು ಹಿಂಗಿದ ಇದು ಬರೋ ಬರೀ ಚಂದ ಕಾಣ್ತಿದ್ದ ನೋಡ್ರಿ ಏತೆ ಕೇಳಬೇಕು ಒಟ್ಟು ಅವ್ರು ಹೊಸ ಸೀರೆ ತಂದೇನ ಹೊಸ ಪಾಡಿ ತಂದೇನ ಕೇಳಬೇಕು ಅವ್ರು ಕೇಳಲಿಕ್ಕೆ ಅವ್ರಿಗೆ ಸಮಾಧಾನ ಇರುತ್ತೆ. ಧರಣಿ ಅಂದರೆ ಏನ ತಮ್ಮ ಮನ್ಯಾಗ ಎಮ್ಗಳ ಆಕಳುಗಳ ಎಲ್ಲ ಇರ್ತೀವಲ್ಲ ಧರಣಿ ಆಗ್ತೀವಿ. ಏನು ಪಶುಗಳು ಇಟ್ಟು ಸಾಕ್ತವೆ ಅದಕ್ಕೆ ಧರಣಿ ಅಂತಾರು. ಇದು ಎಷ್ಟು ಇರಬೇಕು ತಮಗೆ ಎಷ್ಟು ನಿಭಾಯಿಸಿ ಅಷ್ಟು ಇಟ್ಕೋಬೇಕು. ಇಲ್ರಿ ಏನ ಒಂದು ಹೊರಡಸ್ತೈತಿ ಒಂದು ಕನ್ನೆಲ್ಲ ಒಂದು ತಿರ್ಗಾಡ್ತೈತಿ ಇದು ಏನ ಏನು ಎಂಥದ್ದು ಇಷ್ಟು ಮಾಡಬಾರ್ದು. ಏನಿತ್ತು ಅದು ಸಮಾಧಾನ ತನ್ನ ಗೋಟಿಗೆದಾಗ ಸುದ್ದ ಏನು ಪಶು ತನಿ ಅವು ನೀವು ಸಾಕಿದ್ದೀರಿ ಯಾವ ದನಗಳು ಸಾಕಿದ್ದೀರಿ ಅದೇನು ಸಮಾಧಾನ ಇರಬೇಕು. ಇಲ್ಲ ಸನಿಕದಾರು ಎಲ್ಲ ಪಕ್ಕ ನಾವು ಬರೋದಾಗ ನಾವು ನೋಡಿದೆವು ಒಂದೊಂದು ಠಿಕಾಣಿ ನಾವು ಎಲ್ಲಿ ಇದ್ದವು ಅಲ್ಲಿ ಒಂದು ಏನಿದ ಅದಕ್ಕೆ ಇಳಿಸಿರ ಅನ್ನ ಪಾನಿ ಎಲ್ಲ ಕೊಟ್ರೆ ಅದ್ಯಾಕೆ ವರದಿ ಮಾಡಿದ ಒದರ್ತೇನ ಒದರ್ತಿತ್ತೇನ ಇಲ್ಲ ಯಾನ ತಮ್ಮ ನಿಭಾಯಿಸ್ತಿತ್ತು ಅಷ್ಟನ್ನು ಮಾಡಬೇಕಲ್ಲ. ಯಾಕೆ ಸುಮ್ಮನೆ ಎಲ್ಲ ಜಗ್ದಾಗ ತಿಡ ಹಾಕಿಕೊಂಡೋದ ಅದು ಪರಿಣಾಮ ಕೆಟ್ಟ ಐತಿ. ಬಿಸಿರಿದವ್ರು ಅದು ದನ ಐತಿ ಆ ದನ ಏನು ಮಾಡೋದೈತೆ ಒಟ್ಟು ಒದರಸೋದು ಇಷ್ಟೇ ಗೊತ್ತಿತ್ತು. ಅದಕ್ಕೆ ಬಕ್ಕಿದೇನು ಗೊತ್ತಿತ್ತು ನಾವು ಅದಕ್ಕೆ ಒಂದು ನಿಳಿ ಸೀರೆ ಎಲ್ಲ ಕೊಡೋದು ಕೊಟ್ಟರು. ಅರೆ ನಿಮ್ಗೇನು ಎತ್ತು ದಾರಿ ಹಾಲು ಬೇಕಲ್ಲ, ಹಾಲು ಅದು ನಿಮ್ಮ ನುಸ್ತೆ ಕಿಟ್ಲಿ ಬಾರಿಸಿದಾಗಿ ಅದು ದಂಗೆ ಮಾಡ್ತಿದ್ದು ಬರೀ ಲಗಿ ತೆಗಿರಿ ಅಂತಿತ್ತೇನಿಲ್ಲ ನೋಡ್ರಿ. ಪುನಃ ಅದು ಹೇಳಿಸಿರಿ ಅಲ್ಲ ಕೊಟ್ರ ಇಲ್ಲ ಕೊಡ್ಲಿರ ಕೊಡ್ತಿದ್ದೆ ಮಾರಿ ಮ್ಯಾಗ ಏನು ಕೊಡ್ತಿತ್ತಲ್ಲ ಲತ್ತೆ ಅಂತ ಹೇಳೋದ. ಮತ್ತು ಬಡಿಗೆ ತೊಗೊಂಡು ಬಡಿಗೆ ಶುರು ಮಾಡೋದ. ತಮ್ಮ ಚೌಕ ಯಾವಾಗ ಸಾಮಾನ್ಯ ಮಾಡ್ತಾರೋ ಮಾಡೋಂಗಿಲ್ಲ ಹೇಳಿರಿ. ಇದು ಹಣ್ಣಾಯಿತು. ಧಾನ್ಯ ಅಂದರೆ ಏನ ಜೋಳ ಕಾಳ ಅಕ್ಕಿ ಇದೆಲ್ಲ ಏತಿದ್ದೆ ಧಾನ್ಯ ತಮ್ಗೆ ಎಷ್ಟು ಸಾಕಾಗ್ತೈತಿ ಎಷ್ಟು ಹತ್ತೈತಿ ವರ್ಷಿಗೆ ಅಷ್ಟೇ ಇಡಬೇಕು. ವಿನಾಕಾರಣ ಯಾಕೆ ಗೋಳಿ ಮಾಡಿ ಇಡೋದ ಹೇಳುದ ಮಾತೊಳಗೆ ಏನು ಹುಷಿ ಆದ ಎಲ್ಲ ಅದು ಮತ್ತೆ ಎಲ್ಲ ಮಾಡೋದು ಏನು ಮಾಡೋತರದ ಗೊತ್ತಿಲ್ಲ. ಅದು ಜರ ಧಾನ್ಯ ಮತ್ತು ಪರ್ದೆ ಯಾರಿಗೆ ಬೇಕಾಯಿತು ಅರೆ ಅದು ಹೋಗ್ತಿತ್ತು ಆ ಕಡೆ ಹೋಗಿಲ್ದ್ರೆ ಎಲ್ಲಿ ಬಾಜಾರದಲ್ಲಿ ಬಾಜಾರ ಏನಂತ ಕರೆದು ಪ್ಯಾಟೆಯಲ್ಲೇ ತಾನೇ ಹಿಂಗೆಲ್ಲರೂ ಮಾಡ್ಕೊತಾರೆ ತಾನೇ ಸೊಯ್ಯೆಲ್ಲ ಆಗ್ತಿತ್ಲ. ಎಲ್ಲರ ಸಮಸ್ಯೆ ಯಾರು ಇವರು ಇರ್ತಾರಲ್ಲ ವ್ಯಾಪಾರಿಗಳು ಏನು ಮಾಡ್ತಾರೋ ಎಲ್ಲ ತೊಳೆದ ಸ್ಟಾಕ್ ಮಾಡ್ಕೊಳ್ಳೋದ ಎಲ್ಲ ತಂತಿ ಕೆಟ್ಕೊಳ್ಳೋದ ಯಾವ ರೇಟ್ ಹೆಚ್ಚು ವಾಡಿಸ್ತೋಕೆ ಆಯ್ತು ಹೊರಗೆ ತೆಗ್ಯೋದು ಒಂದು ಅಂತ ಇದೇನು ಮಾಡ್ತಾರೋ ಇದೆಲ್ಲ ತಿಳ್ಕೋಬೇಕು. ಇದು ಸುಧಾ ಏನಿದೆ ಪರಿಗ್ರಹ ಐತಿ. ಈ ಪರಿಗ್ರಹ ತಮ್ಮ ಠರ್ಷಟ್ಟು ಮಾಡಬೇಕು. ಮತ್ತೇನ 7ನೇದು ಏನೈತಿ ದಾಸಿ ಏನಿದ್ದಾರೆ ಅಲ್ಲ ಅವರು ತಮ್ಮ ಮನೆಗೆ ಎಷ್ಟು ಇರಬೇಕು ದಾಸಿಗಳ. ಇವು ಅಡವ್ಯಾತಲ್ಲಿ ಎಷ್ಟು ದಾಸಿಗಳು ಹಚ್ಚೋದ ಏನು ಮೇವು ತರಕ ಬೇವು ಮನುಷ್ಯ ಹಚ್ಕೊಳ್ಳೋದ ಮತ್ತು ಸಗಣ ತೈಕ ಏನು ಹುಡುಕ ಮತ್ತೇನ ನೀರು ಉಣಿಸ್ಕ ಮತ್ತೇನ ಕೆತ್ತ ತೈಕ ಎಲ್ಲ ಇದು ಮಾಡೋಕೆ ಎಲ್ಲ ಒಂದೊಂದು ಹಚ್ಚೋದ. ನೀವೇನು ಮಾಡಪ್ಪ ಏನು ಮಾಡೋರ ನೀವು ಒಟ್ಟು ಮಂದಿರಿಗೆ ಭೀ ಬರು ಇದು ಭೀ ಮಾಡೋರು ಅದೇನು ಮಾಡ್ತೀರಿ ಹಾಂ ಮಾಡಬೇಕಲ್ಲ. ಮಾಡಲಾದ್ರೆ ಹೆಂಗೆ ಇದಾಗೋದ ಅದು ಎಷ್ಟು ತಮ್ಗೆ ಎಷ್ಟು ಬೇಕು ಅಷ್ಟು ಇವು ಗಿಡ ಎಲ್ಲ ಇಟ್ಕೋಬೇಕು. ಒಂದು ಶೆಡ್ಜಿನ ನಮ್ಗೊಂದು ಕಥ ದಂದಾಗ ಬಂತು ನಿಮ್ಗೆ ಹೇಳ್ತೇವೆ. ಏನಿತ್ತು ಅವ ಶೆಡ್ಜಿ ಒಬ್ಬ ಮಟ್ಟ ಶೆಡ್ಜಿ ಇದ್ದ. ಅವ್ನು ಹೇಗಿತ್ತು ಮನೆ ಎಲ್ಲ ಈಗ ಹಿಂಗೆ ರಾಜವಾಡಿ ಇಲ್ಲ ಹಂಗೆ ರಾಜವಾಡಿಗಳು ಎಲ್ಲಿ ಯಾವ ಬಾಗಿಲು ಹೋದ ಅಲ್ಲಿ ಅದು ಒಂದು ಗಾಡಿ ಒಂದು ಮನುಷ್ಯ ಅಲ್ಲಿ ಇದಾನ ಎಲ್ಲಿ ಹೊರಗೋದು ಏತಿ ಬರ್ರಿ ಮಾರೋದಿಲ್ಲ ಬರ್ಕೊಂಡು ನಡಿ ಎಲ್ಲಿ ಹೋಗೋದಾಯ್ತರ ಲಗಿ ಗಾಡಿ ನಾಲ್ಕು ಸಾಕಿ ಎಲ್ಲ ಗೇಡಿ ಮನುಷ್ಯರು ಎಲ್ಲ ನೀರು ಕುಡಿಯೋದೈತೆ ನುಸ್ತ ಹಿಂಗೆ ಬಟ್ಟನ್ ದಬ್ಸ್ಕಿ ಬತ್ತ ನೀರು ತೊಗೊಂಡು ಬರ್ತಾನೆ.
ಏನು ಬ್ಯಾಡ ಇಲ್ಲ ಎಲ್ಲ ತಯಾರು ಎಲ್ಲ ತಂತು ಏನಾಗಿತ್ತು ಅವ್ಗೆ ಒಟ್ಟು ನಿದ್ದೆ ಹತ್ತಲ್ಲ ಏನು ಮಾಡ್ರಿ ನಿದ್ದೆ ಹತ್ತೋದಿಲ್ಲ ಅವು ಎಷ್ಟು ಡಾಕ್ಟ್ರುಗಳು ಎಲ್ಲ ತೋರಿಸಿ ಎಲ್ಲ ಭಾಳ ಎಲ್ಲ ವೈದ್ಯಗಳು ತೋರಿಸಿ ಎಲ್ಲ ತೋರಿಸಿ ಏನು ಮಾಡ್ರೆ ನಿದ್ದೆ ಹತ್ತುವತ್ತು ಅವಂಗ ಏನು ಮಾಡಿ ಆಗವತ್ತು ಆಯ್ತು ಒಮ್ಮೆ ಆಯಿತು ನಮ್ಮ ಬೈದು ನಿಮ್ಮ ಊರಿಗೆ ನಿಮ್ಮ ಊರಲ್ಲಿ ನಮ್ಮದೇ ಐತಿದ್ದು ತಿಳ್ಕೊರಿ ನಾವೆಲ್ಲ ಹೋಗ್ತು ಅದು ನಮ್ದು ಇರ್ತೈತಿ ಇಲ್ಲ ನಿಮ್ಗೆ ಅನ್ಬೇಕು ನಮ್ಮದು ನಾಳೆ ಮಾಡಾಟ ಹೋಗಿ ನಿಂದೆಲ್ಲ ಐತಿಲ್ಲ ಅಂದಿರ್ತೀವಿ ತಿಳಿತಲ್ಲ ನಾವೆಲ್ಲ ಹೋಗ್ತಾವು ಅಲ್ಲೇ ನಮ್ಮದೇ ಊರು ಇರ್ತೈತಿ ಹಂಗೆ ಅವ್ರು ಸಾಧುಗಳು ಬಂದೇ ಇರ್ತಾರು ಅವ್ನು ಹಿಂಗೆ ಸಿಡ್ಜಿಗೆ ತಿಳಿತೈತಿ ಸಾಧುಗಳು ಎಲ್ಲ ಪ್ರವಚನಗಳ ಎಲ್ಲ ಏನ್ರಿ ಏನೋ ಹೇಳ್ತಾರೋ ಏನೇನು ಉಪದೇಶಗಳು ಕೊಡ್ತಾರೋ ನಂಗೆ ಏನು ಕೊಡ್ತಾರೆ ನೋಡ್ಬೇಕಾತ ಇವ್ಗೆ ಹೋಗ್ತಾನೆ ಮತ್ತು ಅವ್ರಿಗೆ ಕೇಳ್ತಾರೋ ಯಾಕೆ ಬಂದ್ಯಪ್ಪ ಏನೇನ ದರ್ಶನ ಮಾಡೋದು ಠೀಕ್ ಐತಿ ನಂಗೊಂದು ರೋಗ ಐತ್ರಿ ಏನೈತಿ ನಂಗೆ ಒಟ್ಟು ನಿದ್ದೆ ಹತ್ತಲ್ಲ ಹಾಂ ನಿದ್ದೆ ಹತ್ತಲ್ಲ ನೀವು ಏನೇನು ಮಾಡ್ತೀರಿ ಏನು ಒಟ್ಟು ಮಾಡೋಲ್ಲ ಏನಿಲ್ಲ ಒಟ್ಟು ಕೂತೇ ಇರ್ತಾನೆ ಎಲ್ಲ ಆಳುಗಳೆಲ್ಲ ಮಾಡ್ತಾರೋ ಏನೇನು ಅವರೆಲ್ಲ ನೋಡ್ತಾರೋ ನಂಗೆ ನೀರು ಬೇಕಾಯ್ತು ವ್ಯವಸ್ಥೆ ಹಿಂಗೆ ಬಟನ್ ದಾಪ್ಸಿಗೆ ಬರ್ತೈತಿ ನೀರು ಹಂಗೆ ಎಲ್ಲ ಸೋಯ್ ಆಗದೆ ಎತ್ತಿರ್ತೀವಿ ಮತ್ತು ನೀರು ನಂಗೆ ಒಟ್ಟು ನಿದ್ದೆ ಹತ್ತು ಎಷ್ಟು ಡಾಕ್ಟ್ರುಗಳ ಎಷ್ಟು ವಿಲಾಸಗಳು ಎಲ್ಲ ಬಲ್ತಿ ಮಾಡಿದೆನು ರೊಕ್ಕೇನು ಕಮ್ಮಿ ಐತೇನು ವ್ಯವಸ್ಥೆ ಹೇಳೋದು ಪುರುಷಿದು ಎಲ್ಲ ತೊಗೊಂಡು ಬರ್ತಾರಲ್ಲ ಏನು ಮಾಡಿ ಆಗೋದು ಹೆಂಗೆ ಮಾಡೋದಾ ಅಂದು ಮಹಾರಾಜಗಳು ತಿಳಿತೈತಿ ಇವ್ ಜ್ಞಾನ ಐತಿ ಆ ರೋಗ ಮಹಾರಾಜಗಳು ನೀ ಅಪ್ಪಂಗಿದಿ ಅಂದ್ರೆ ಅಪ್ಪಂಗಂದ್ರೆ ಏನಂತಾರೆ ತುಳಿ ನಿಮ್ಮ ತೊಳೆ ಹಪ್ಪಲ್ಲ ಕೈಯ ಕಾಲೇ ಲುಲ್ಲಿ ಅಂತಾರಲ್ಲ ಅದಕ್ಕೆನ ಅಪ್ಪಂಗ ಅಂಗವಿಕಲ ಕನ್ನಡದಲ್ಲ ನಮ್ಗೆ ತಿಳಿಲ್ಲ ಇವ್ರು ಹೇಳ್ಬೇಡಿ ನೋಡು ಮರಾಠಿ ಇದ್ರೆ ನಾವೆಲ್ಲ ಸಾಟಿಬಿಟ್ಟಿರೋ ಅಪ್ಪಂಗ ಇದೀನಿ ಅಪ್ಪ ಹಾಂ ಅವ ಸೇಡ್ಜ್ ಅಂತ ನಂಗೇನಾಗಿತ್ತು ನನ್ನ ಕಾಲ ಪಯ್ಯ ಎಲ್ಲ ತಂದೂರಿಸಿದ್ದಾನೆ ಮತ್ತು ನಾ ಅಪ್ಪಂಗೆ ಹೆಂಗಪ್ಪ ಇಲ್ಲಿ ಅಪ್ಪಂಗೆ ಇದೆ ಅದು ಹೆಂಗೆ ನಾ ಹೇಳ್ತೇನೆ ಹಿಂಗೆ ಮಾಡು ಏನು ಮಾಡೋದಾ ನಿನ್ನ ಮೊಳೆ ಎಲ್ಲೈತಿ ನನ್ನ ಮೊಳೆ 1 ಕಿಲೋಮೀಟ್ರೇ ಐತಿ ನನ್ನ ಮನೆಯಿಂದ ಹಿಂಗೆ ಮಾಡು ನಾಳೆ ನಿನ್ನ ಮೊಳಕ್ಕೆ ಹೋಗಿ ನಿನ್ನ ಮೊಳದಾಗ ಏನೇನೈತಿ ನೋಡಿ ಬಂದು ನಂಗೆ ಬಂದು ಹೇಳು ಆಯ್ತು ನಾನು ಗಾಡಿ ತೋತೇನೆ ಹೋಗ್ತಾನು ಗಾಡಿ ಇಲ್ಲ ಗಾಡಿ ಹೋಗೋದಿಲ್ಲ ಏನಿಲ್ಲ ಕಾಲ ಹಾಕೊಳ್ಳೋದಿಲ್ಲ ತಿಳಿತಾನೆ ಕಾಲ ಹಾಕೊಳ್ಳೋದಿಲ್ಲ ಏನಿಲ್ಲ ಹರಿಗೆ ತಿಳೋದ ಚಹಾ ಕುಡಿಯೋದಿಲ್ಲ ಏನಿಲ್ಲ ಹೋಗೋದಾ ನಿನ್ನ ಮುಳು ಎಲ್ಲೈತಿ ಅಲ್ಲಿ ಹೋಗಿ ನೋಡಿ ಏನೇನು ಅಡಿವಾಗ ಏನೇನು ಮಾಡಿದಾರೆ ಇದು ನೋಡಿ ಬಂದು ನಂಗೆ ಹೇಳೋದ ಸಂಜೆ ಹೊತ್ತು ಬಂದ ತಿಳಿತೇನೆ ಇದು ಮಾಡು ಹಾಂ ಏನು ಏನೋ ಹೊಡಿತು ಹೋಗ್ತಾನಲ್ಲ ಗೇಡ್ ಸಂಗಟ ತೊಂದೇನು ನಾ ಫಕ್ತ ಕುಂಡಿದ್ಲಿ ಗಾಡಿಗೆ ಇಟ್ಟಲ್ಲ ಠೀಕ್ ಐತಿ ನಾನು ನಡೀತು ಹೋಗ್ತೇನೆ ಅವ್ರ ಸಂಗಟ ಅಂತ ಇವು ನಡೆದಪ್ಪ ಒಟ್ಟು ನಾವು ಯಾವ ಒಂದು ಫರ್ಲಂಗ್ ಭೀ ನಡಿಲೆ ಫರ್ಲಂಗ್ ಅಂತಾರಲ್ಲ ಒಂದು 4 ಹೆಜ್ಜೆ ಭೀ ನೋಡ್ಲಾಗಿದ್ದಮ್ಮ ಇವು ಇದ್ರೆ 1 ಕಿಲೋಮೀಟ್ರ್ ಹೋಗೋದೈತಿ ಅವ ಈಗ ಉಸ್ಮಿ ಆಯ್ತು ಅವಂದ ಎಲ್ಲ ಎಲ್ಲ ಪಕ್ಕ ಯಾನ ಅದೇನಂತಾರೆ ಬೆವ್ರ ಬೆವ್ರೆಲ್ಲ ಬರ್ಕೈತೆ ಅವ್ನು ಮೀ ಎಲ್ಲ ಪಕ್ಕ ತೊಯ್ದು ಒಳಗಿನ ಗಂಜಿ ಬೆಳೆಸೆಲ್ಲ ತೊಯ್ದು ಅವ್ನು ಸಂಸ್ವಾದ ಯಾರು ಮಾಡಿ ಹಸ ಬಿಸಿ ಮಾಡಿ ಹಿಡಿದು ಮರದಗಳು ಹಿಡಿದು ಯಾರನ್ನ ಹಿಡಿದು ನಡೆಯೋದಿಲ್ಲ ನೌಕರುಗಳು ಬಂದು ಹಿಡಿಗೆ ಇಲ್ಲ ಮರದಗಳು ಇದ್ದಾರೆ ಅದು ಮತ್ತೆ ಮುರಿದಿದ್ದ ನಂಗೆ ನೇಮ್ ಕೊಟ್ಟಿದ್ದಾರೆ ಅವ್ರು ಉಗಿಸ್ತಕ್ಕ ಯಾರಿಗೆ ಕೈ ಆಧಾರ ತೊಳ್ದಿಲ್ಲ ನಿನ್ನೇನು ಒಬ್ಬ ಹೋಗಿ ಬರೋದು ಅಂತ ಹೇಳಿದ್ದಾರೆ ಮತ್ತು ನಿಂದ ಆಧಾರ ಹಿಂಗೆ ತೊಗೊಂಡು ನೋಡೋದು ನಂದು ರೋಗರು ಬರೀ ಹಾಕ್ಬೇಕಲ್ಲ ಹಿಂಗೆ ಮಾಡಿ ಯಾರು ಮಾಡ್ದು ಆ ಸಮಯ ಮಾಡಿ ಕೂತು ಒಂದು ನೋಡೋಕೆ ಮತ್ತು ಹಿಂಗೆ ಮಾಡ್ಕೋತ ಯಾರು ಮಾಡಿ ಒಮ್ಮೆ ವಾದಪ್ಪ ಊರಾಗ ಅಲ್ಲೇ ತನ್ನ ಮೊಳದಲ್ಲಿ ವಾದ ಆಯ್ತು ಅವು ಆ ಕಡೆ ಈ ಕಡೆ ಯಾರು ನೋಡಲಿಲ್ಲ ಪೈಲ ಮಾವಿನಕಾಯಿ ಗಿಡ ನೋಡಿದ ಅಲ್ಲಿ ನೆಳ್ಳಿ ಹೊಡೆದು ಹೋಗಪ್ಲೆ ಮಾಡ್ಕೊಂಡು ಬೆಟ್ಟ ತಂದಿತ್ತು ಅಲ್ಲಿ ಬೆಂಟುಗಳಿದ್ದು ಏನಿದು ಅದು ಒಟ್ಟು ನೋಡು ನಾವು ಹೋಗಿ ಅದು ಮಲ್ಕೊಂಡು ಅವಂಗೆ ಅಲ್ಲೇ ನಿದ್ದೆ ಆಯಿತು ಅಲ್ಲೇ ನಿದ್ದೆ ಆಯಿತು ಹಿಂದಿಂದ ಎದ್ದ ಹೊಸ ಅದ್ಬೇಕಂದು ಎದ್ದ ಅಂತ ಇನ್ನು ಹೋಗುನ ಮನೆ ಕಡೆ ಮತ್ತೆ ಅಲ್ಲಿಂದ ನಡ್ಕೊತ ಹೋಗಬೇಕು ಮತ್ತು ಮನೆ ಕಡೆ ಬಂದಾಲೆ ಮತ್ತು ಸಂಜೆ ಹೊತ್ತು ಮಹಾರಾಜಗಳ ಕಡೆ ಹೋದ ಮತ್ತು ಅಂದ ಹಿಂಗಾಯ್ತು ನಾ ಅಲ್ಲಿ ಹೋದ ಮಲ್ಕೊಂಡು ಹಿಂಗೆ ತಿಳಿತಲ್ಲ ನಿಮ್ಗೆ ತಿಳಿತೇನಿಲ್ಲ ಅದು ಕೇಳಿರವ್ರ ನಿಮ್ಗೆ ಏನು ರೋಗ ಐತೆ ತಿಳಿತೇನಿಲ್ಲ ಇದು ನಿಮ್ಮ ಶರೀರ ಐತಿ ಇದು ಶರೀರ ಏನೈತಿ ಅತ ಕಷ್ಟ ಕೊಡಕತ್ತೈತಿ ಶರೀರ ಕೊಟ್ಟೈತಿ ಅಂದ್ರೆ ಯಾನ ಶರೀರ ಸಿಕ್ಕಿದ್ದು ಚಲೋ ತಂದೂರು ಸಿಕ್ಕಿದ ತಂದೂರು ನಿಂದೈತೆ ಅದಕ್ಕೆ ಕಷ್ಟ ಮಾಡ್ಕತ್ತಿ ಅಥವಾ ಉಪಯೋಗ ಮಾಡ್ಕೋಬೇಕು ಇಲ್ಲ ನೀವು ಉಪಯೋಗ ಮಾಡಿದ್ರೆ ನೀವು ಏನೈತಿ ಕೆಲವಂಗೆ ಇದಿರಲ್ಲ ನೀವು ಏನು ಚಲೋ ಇದ್ದೀರಿ ಏನು ಇಲ್ಲ
ಇತ್ತು ಆದಿವತ್ತೆ ಮತ್ತೆ ಹೊಲ ಆದಂಗೆ ಐತಿ ಏನು ತಿಳ್ಕೊಬೇಕು ಇದು ತಿಳಿದ್ರೆ ನೀವು ಕೆಲಸ ಮಾಡಿರಿ ನಿಮ್ದೆಲ್ಲ ಚಲೋ ಆಗ್ತೈತಿ ಒಂದು ದುಡ್ಡಿಂದ್ರೆ ನಿಮ್ಗೆ ಔಷಧ ಹತ್ತಾನಿಲ್ಲ ದಿನ ಅರಣ್ಯ ಹೋಗೋದ ಬರೋದ ಮಾಡಿ ನಿಮ್ಮ ತಂತಾನೆ ಎಲ್ಲ ಆಗ್ತೈತಿ ಎಲ್ಲ ದೇಖ್ರೇಖ್ ಭೀ ಆಗ್ತೈತಿ ಎಲ್ಲ ಆಗ್ತೈತಿ ಯಾಕೆ ಸುಮ್ಮನೆ ನಿಮಗೆಲ್ಲ ನಿಮ್ಮ ತ್ರಾಸ ಮಾಡ್ಕೋಬೋದಿರಿ ಔಷಧ ನಿಮಗೆ ಹತ್ತಾನಿಲ್ಲ ತಿಳ್ಕೊರಿ ಯಾರು ಏನೈತಿ ತಮ್ಮ ಮೂಲದಲ್ಲಿ ಏನಿತ್ತರದಿ ಮೇವು ಮೆಂತಿ ಎಲ್ಲ ತಗೋ ಮಾಡಬೇಕಲ್ಲ ಏನು ಅದು ಭೀ ಮಾಡೋದಿಲ್ಲ ಅಂದ್ರೆ ನೀವು ಏನು ಮಾಡೋದೈತಿ ಮಂದಿರಿಗೆ ಹೋಗೋದಿಲ್ಲ ಮೇವು ಭೀ ಮಾಡೋದಿಲ್ಲ ನೀರು ಉಣಿಸೋದಿಲ್ಲ ನೀವು ಮಾಡೋರೇನು ಹಾಂ ಇದೇನು ಎಲ್ಲ ಪಂಚಾಯತ್ದಾಗ ದಿಲ್ಲಿದೇನು ಗಲ್ಲಿ ತಕ ಎಲ್ಲ ಪಕ್ಷು ಕೊತ್ತ ಚೌಕೆದಾಗ ಚೌಕೆ ಮ್ಯಾಗ ಕೊಂಡೋದ ಮತ್ತು ಅದಾಯಿತು ಹಿಂಗಾಯ್ತು ಇಲ್ಲಿ ಹೋಯ್ತು ಇದು ಬತ್ತು ಆ ಪಕ್ಷಿ ಬತ್ತು ಈ ಪಕ್ಷಿ ಆ ಪರ್ಟಿಯಲ್ಲಿ ಬತ್ತು ಈ ಪರ್ಟಿ ಹೋಯ್ತು ಪುಡಾರಿ ಹಿಂಗೆ ಮಾಡ್ದ ಹಂಗೆ ಮಾಡ್ದ ಯಾರು ಮಾಡ್ದ ಅವನನ್ನು ನೋಡ್ಯಾದಲ್ಲ ನೀವು ಯಾಕೆ ಬೇಕಾಯ್ತು ನೀವು ಯಾಕೆ ಕಂಟಿದ್ದೀರದಲ್ಲ ಇಲ್ಲಿ ಸಂಜೆ ಕಳಿಸಿ ಕುಂತಾರಲ್ಲ ಇರ್ತಾರಲ್ಲ ಚಲೋ 9:30 ಬಡಿಸ್ದಾಗ ನೋವಾರಿ ತಕ ಇರ್ತಾರೋ ಒಟ್ಟೆ ಅಂದ ಧರ್ಮದ ಭಾಷೆನೇ ಹಾನಿಲ್ಲ ಅದೇನಾಯ್ತು ಇದು ಹಿಂಗಾಯ್ತು ಇದೆಲ್ಲ ಇತ್ತು ಇದು ಹಿಂಗಾಯ್ತು ಇವು ಆರಿಸಿ ಬಂದ ಇವು ಆಡಿ ಬಂದ ಏನಾಯ್ತು ಹಿಂಗೆ ಮಾಡಿದೆ ಯಾವ ಪಾರ್ಟಿದಾಯ್ತು ಈ ಮಾಡಿ ಇದು ಏನೈತಿ ಏನು ಏತ್ಯಾನ ತಿಳ್ಕೊಬೇಕು ಇದ್ಯಾನ ಉಪಯೋಗ ಇಲ್ಲ ಏತ್ಯಾನ ಇದ್ರೊಳಗೆ ಯಾವ್ದು ಉಪಯೋಗ ಉಳಿದೈತಿ ಹೇಳಪ್ಪ ಇದ್ರೊಳಗೆ ಯಾವ್ದು ನಿಮ್ಗೆ ಉಪಯೋಗ ಉಳಿತೈತಿ ಯಾರು ಬೀಳ್ತೈತಿ ಅದ ನೀವು ದರ ನಿಮ್ಮ ತೊಳಗೆ ಒಂದಕ್ಕೆ ಒಂದರ ಶಾಸ್ತ್ರ ನೀವು ಮಾತಾಡ್ಕೊಂಡ್ರಿ ನಾವ್ಯಾನು ಅನ್ನಂಗಿಲ್ಲ ಹೊರ್ದವ್ರು ಚಲೋ ಕೆಟ್ಟ ಕೇಳ್ಕೊಬೇಕು ಹೇಳ್ಬೇಕು ಬಟ್ ನಿಧಾನ 3 ತಾಸು ಕುಂತೀರಿ ಅಥವಾ ಒಂದು ಅರ್ಧ ಗಂಟೆ ರೀ ನಿಧಾನ ಧರ್ಮಶಾಸ್ತ್ರ ಎಲ್ಲ ಯಾರು ಜರ ಇದು ಮಾಡಲಿಲ್ಲ ಚರ್ಚೆ ಮಾಡಲಿಲ್ಲ ಒಂದು ಅರ್ಧ ತಾಸರ ಮಾಡಿರಿ ನಾ ಏನು ನಿಮ್ಗೆ ಹೇಳಲ್ಲಿ ಎಲ್ಲ ಅದೇ ಮಾಡ್ಕೊತ್ಕೊಂಡ್ರಿ ಇಲ್ಲ ಒಂದು ಅರ್ಧ ತಾಸು ಮಾಡಿರಿ ಅದ್ರ ಪರಿಣಾಮ ಹೆಂಗಾಗ್ತು ನೋಡಿರಿ ನಿಮ್ದು ಬಾಕಿ ನಮ್ಗೇನು ಎಲ್ಲ ನೀವು ಏನು ಮಾಡಬೇಡ ಹಿಂಗೆ ಅನ್ನೋಲ್ಲ ಮಾಡಿರಿ ನಿಮ್ಗೆ ಏನು ಚರ್ಚೆ ಮಾಡೋದು ಮಾಡ್ಬಾರ್ದು ಬಟ್ ಇಷ್ಟು ಮಾಡಿ ನೋಡಿರಿ ನಿಮ್ಗೆ ಹೆಂಗೆ ಬರುವಾದಾಗ ಭೀ ಗಾಡಿ ಮೇಲೆ ಬರ್ತಾರೆ ಅವರು ಇಲ್ಲ 10-20 ಗಾಡಿಗಳು ಹತ್ತಿರ್ತಾವೆ ಅರೆ ನೀವು ಯಾಕೆ ಬರ್ತೀರಿ ಎಲ್ಲ ಒಂದು ठिकाणी ಇರಬೇಕು ಸಂಘಟನೆ ಇರಬೇಕು ಇದೇ ಚಂದ ಐತಿ ಇದೇನು ಧ್ರುವದಿಲ್ಲ पण ಏನೈತಿ ಕುಯ್ದಿರಿ ಅಥವಾ ನಿಧಾನ ಧಾರ್ಮಿಕ ಚರ್ಚೆ ಥರ ಆಗಬೇಕು ಕೃಷ್ಣಂದು ಭಾವ ಐತಿ ನೀವು ಅನ್ನೆಲ್ಲ ಪೂರಾ 3-4 ತಾಸು ಅದ ಮಾಡಿರಿ ಇದನ್ನ ನಾನಿಲ್ಲ ಒಂದು ಅಥವಾ ನಿಧಾನ ಒಂದು ಆಧ ಗಂಟೆ ಇಷ್ಟರ ಆಗಬೇಕು ಇದು ಇಚ್ಛೆ ಐತಿ ನೋಡ್ರಿ ಆಯಿತು ಇಲ್ಲ ಒಂದಿನ ಯಾವ ಶಾಸ್ತ್ರಿ ಬಂದ ಅದೇ ಥರ ನಂಗೆ ಸಮಾಧಾನ ಅರೆ ವಾ ಯಾರು ಏನು ನಡೆದಿತ್ತಪ್ಪ ಇಲ್ಲ ಏನು ಬರೀದವು ಯಾರು ನಡೆದಿತ್ತು ಚರ್ಚೆ ಆಗೋದು ನಡ್ಕಿತ್ತು ಬರೀ ಆಯ್ತಾನು ಯಾರು ಆಯ್ತು ಫರಕ್ ಆಗೈತಿ ಆಯ್ತು ಮುದ್ದು ಸೇರಿದಿನ ಯಾನು ಇರಲಿ ಅಲ್ಲ ಇದು ಅನ್ಮತಿ ಅದೇ ಇದು ಏನು ಅಲ್ಲಪ್ಪ ಬಟ್ ಠೀಕ್ ಆಯ್ತು ಅದು ವಿಷಯ ಬಿಡಲಿ ನಾವು 9ನೇದು ಏನೈತಿ ಕುಪ್ಪೆ ಅಂದ್ರೆ ಬರೀ ವಸ್ತ್ರಗಳ ಹಾಕೋತವ ವಸ್ತ್ರಗಳ ತಿಳಿಬೇಕು ವಸ್ತ್ರ ತಮ್ಮ ಎಷ್ಟಿರಬೇಕು 2 ಜೋಡು 3 ಜೋಡು 4 ಜೋಡು 10 ಜೋಡು ಎಷ್ಟಿರಬೇಕು ಬಾಸ್ 4 ಸಾಕು 4 ಮುಂದೆ ಇದು ಮಾಡಾವಿಲ್ಲ ಪರಿಮಾಣ ಮಾಡಬೇಕು ನೇಮ್ ಮಾಡಬೇಕು ಒಂದಿಲ್ಲ ನೀ ಈ ಕಡೆ ಹೇಳಿದಿ ಈ ಕಡೆ ನೋಡಿದೇನು ಕಪಾಟಗಳು ಯಾವಾಗ ನೋಡಿದೇನು ಒಳಗೆ ಹೋಗಿ ನೋಡಿದಿರಿ ಒಳಗೆ ಹೋಗಿ ಕಪಾಟ ನೋಡಿ ಪಾಟ್ ಹಿಂಗೆ ಕಪಾಟ ತೆರೆದು ನೋಡಿ ಎಲ್ಲ ಹಿಂಗೆ ಒಳಿಲಿ ಕಾಣ್ತವೆ ಅದಾಳಿದಾಗ ಇದು ನೋಡಿದಿರಿ ಎಟ್ರಿ ಇವತ್ತು ನಾ ಏನಂತೇನು ನೀವು ಒಂದು ತರಿಸ್ರಿ ನಿಂಗೆ ಮಿಗೆಟ್ಟು ಬೇಕು 20 ಬೇಕು 50 ಬೇಕು ಎಷ್ಟು ಬೇಕು 100 ಬೇಕು ತರಿಸ್ರಿ ಇಷ್ಟು ಆಯ್ತು ಇಲ್ಲ ಒಟ್ಟು ಮುಂದಿಂದ ತೊಳೋವಿಲ್ಲ ಒಟ್ಟು ನಾವು ಸಾಡಿ ಯಾರಿದು ಅದು ಯಾರ ತೊಳಂಗಿಲ್ಲ ಇಷ್ಟು ತರಿಸ್ಬೇಕಲ್ಲ ಅಂದರೆ ಏನಾಯಿತು ಈಗ ಜಗದಲ್ಲಿ ಎಷ್ಟು ಇದಾವೆ ಆ ಥರದ್ದು ಎಲ್ಲ ಪರಿಗಣೆ ಬಿಡ್ತು ಆ ಥರ ಹಿಂಸ ಆಗೋದು ಅದು ತಂದೆಲ್ಲ ಮುರಿತು ಗೊತ್ತಲ್ಲ ಪನ್ ಅದು ವಿಷಯ ತೊಗೋಬೇಕಲ್ಲ ಒಂದು ತರಿಸ್ದಾಗ ತರಿಸ್ರಿ ಎಷ್ಟು 20 30 ಎಷ್ಟು ನಿಮ್ಗೆ ಬೇಕಟ್ಟು 40 ಒಂದು ತರಿಸ್ದಾಗ ಹೆಚ್ಚು ಒಂದು 10 ತರಿಸ್ರಿ 2 ಒಂದು 10 ಹೆಚ್ಚು ತೋರಿಸಿ ಪನ್ ಯಾರು
ಅದ್ರ ಮ್ಯಾಗ ನಿಮ್ಗೆ ಯಾರು ಕುಡ್ಕತ್ರು ಆಯಾರು ಮಾಡ್ಕತ್ರು ಅದು ನಿಂಗೆ ತೊಳಗೆ ಬಡ್ದು ಆ ತೊಳಗೆ ಪೈಲ ಕುಡ್ಕತ್ತದ ಇದು ತಿಳಿಯೋದು. ಅದು ಪೈಲ ಕಮ್ಮಿ ಮಾಡಬೇಕು, ದುಸೇರ್ದವ್ರಿಗೆ ಕೊಡಬೇಕು, ಆಯ್ತಿಲ್ದ್ರೆ ತೊಗೋಬೇಕು. ಈ ತವ ನೇಮ್ ಇರಬೇಕು. ಈ ನೇಮ್ ಐತ್ರಿ ಏನು ನಿಮ್ದು ಇದ್ರೊಳಗೆ ಏನು ಸಿಕ್ಕೋದೈತಿ, ಇದು ಸಿಕ್ಕೋದೈತಿ ಊರ ಜಗದಲ್ಲಿ ಎಷ್ಟು ಬಾಕಿ ವಸ್ತು ಇದು. ಅದ್ರ ಮೇಲೆ ನಿಮ್ಮ ಲೋಭ ಕಮ್ಮಿ ಆಯಿತು, ನೀವು ಅದ್ರೊಳಗೆ ಮಾಡೋಂಗಿಲ್ಲ, ಅದು ಬೆಳೆಯಂಗಿಲ್ಲ, ಅದು ನಿಮ್ಮ ಭಾವ ಆಗಂಗಿಲ್ಲ. ಈಗ ಪುಣ್ಯ ಐತಿ ದಂಡ ತುಕ್ಕೊರಿ ನೀವು ಈ ಥರ ಪರಿಮಾಣ ಮಾಡ್ಕೊಂಡು ಹಾಂ ಠೀಕ್ ಐತಿ ಇರಲಿ, ಅತಿ ಚಂದ ಆಯಿತು. ನೀನು 8 ಸೀರೆ ತೊಳಗೆ ಮತ್ತೆ ಯಾರು ಕುಡ್ಕ್ ಬಂದರು ಪೈಲೆ ಮನೆಯಿಂದ ಕೊಟ್ಟು ಇಡೋದ ಆಯ್ನ ತೊಳೋದು ಸರಿ, ಇಲ್ಲರ ತೊಳೋದಿಲ್ಲ. ಇದು ತೊಂದರೆ ಹೋಯ್ತು, ನಿಮ್ಮ ನೇಮ ಹೋಯ್ತು, ಪರಿಮಾಣ ತೋರಿಸಿಂದ ಹೋಯ್ತು ನಿಮ್ದ. ಇದು ತಿಳ್ಕೊಬೇಕು. ಇಲ್ರಿ ಏನೈತಿ ನಮ್ಗೆ ಗೊತ್ತೈತಿ, ನೋವು ಇದ್ದು ಶ್ರಾವಕ್ಕಿದ್ದು ನಮ್ಗೆ ಗೊತ್ತಿತ್ತು. ನಮ್ದು ಫಸ್ಟ್ ನಂದೇ ಹೇಳ್ತೇನೆ, ನುಡ್ಸಿದವ್ರು ಯಾರು ಹೇಳ್ಬೋದು ಸುಮ್ಮನೆ ನೀವು ಅನ್ನೋರು ನಮ್ಮ ಮ್ಯಾಗೆಲ್ಲ ಬರ್ತಾರೋ ನಾನು ಹೇಳ್ತೀನಿ. ನಮ್ದು ಇದಿತ್ತಪ್ಪ ತಿಜೋರಿ ಇತ್ತು ಅಂತ ಏನಾಯಿತು, ನನ್ನ ಒಂದು 2 ಸೀರೆ ಇದ್ದವು ನಾವು ಇಡ್ತೇವೆ ಒಳಗೆ ಇರ್ಲತ್ತೇನು. ಹಿಂದಿನ ನಾನು ನೋಡ್ತೇನೆ ಅಂದ್ರೆ ನನ್ನ ಎಲ್ಲಿ ಇಡೋದು ನಂದು ಕಪಟದಾಗ ಕಾಣಿಸುವತ್ತೆಲ್ಲ ಅವ್ರನ್ನೂ ಸೀರೆಗಳು ಕಾಣಿಸ್ಕೊತ್ತು. ಇದು ಏನಪ್ಪ ಇದು ಎಂಥದ್ದು ಮತ್ತೆ ಅಲ್ದ್ರೆ ಮತ್ತೆ ಅನ್ನ ಬಂತು. ಹಾಂ ಇದಿಂದ ಬಂದಿತ್ತು ನಾವೇನು ಮಾಡಿರಿ, ಇದರಿಂದ ಬಂದಿದ್ದು ಎಂಥದ್ದು ಏನದು ನೀವು ನಮ್ಗೆ ನಮ್ಮ ಮತ್ತೆ ದುಸ್ರಿ ಒಂದು ತಿಜೋರಿ ನೀವು ಏನೋ ತೋರಿ ಆತೈನು ತೋರಿ ಆ ಕಡೆ ನೀವು ಏನು ಮಾಡ್ತೀರಿ ಮಾಡಿ ಮತ್ತೆ ಆತೊಳಗೆ ಬರ್ಕತ್ರು ಏನು ಬರೋದಿಲ್ಲ ಅಂತೇನು ಬಸ್ ನಿಮ್ಗೆ ಕೊಟ್ಟಿತ್ತು ನೀವು ನೋಡ್ರಿ ಆ ಕಡೆ. ಇದು ಎಂಥದ್ದು ಇದು ಇಟ್ಟ ಪರಿಗ್ರಹ ಮಾಡಬಾರ್ದು. ನಮೀನು ಹೇಳು ಈಗ ಅವ್ರು ಹೇಳ್ರಲ್ಲ 8 ಯಾಕೆ 10 ಇಡ್ರಿ, 10 ತೊಗೊರಿ ತರಿಸ್ರಿ. पण 10 ಮ್ಯಾಗ ತೊಳೋದಿಲ್ಲ, ಒಟ್ಟು ತೊಳೋದಿಲ್ಲ. ದುಸ್ರಿ ಯಾರು ಕೊಟ್ಟರು, ಯಾರು ಫುಕಟ್ ಕೊಟ್ಟರು तरी पहिला त्यानं ಕುಡೋಕೆ दुसरे ನೀವು ತೊಗೋರಿ, ಇದು ದಂಡ ಕಾಯ್ಕೋರಿ ಆಯ್ತಲ್ಲ. ಹಿಂಗೆ ಮಾಡಬೇಕು. ಮತ್ತೇನೇನ ಭಾಂಡ್ ಅಂದ್ರೆ ಏನ ಮನ್ಯಾಗ ಇದಾವಲ್ಲ ಭಾಂಡ್ಗಳ ಇದಾವೇನಿಲ್ಲ ಇದಾವೆ. ಈಗ ತಿಳ್ಕೊರಿ ತಮಗೆ ಅಡುಗೆ ಮಾಡಿಸೋಟಿಗೆ ಎಷ್ಟು ಹತ್ತವು ಭಾಂಡ್ಗಳ, ಉಣ್ಕ ತಾಟ ಎಲ್ಲ ಎಷ್ಟು ಹತ್ತವು ನಾವು ಅಂತೇವು ಎಷ್ಟು ಹತ್ತವ ಆ ಥರ ಡಬಲ್ ತಗೋರಿ ಇಡ್ರಿ, ಅದ್ರದ್ದು ಏನು ವಾದಿಲ್ಲ. पण ಏನೈತಿ ಇವಾಗ ದಸರಾ ದಿನ ಇದು ಮಾಡ್ಕ ಅದನ್ನ ಸ್ವಚ್ಛ ಮಾಡ್ಕಟ್ಟು ದಸರಾ ದಿನ ತೆಳಗೆ ತೆಗ್ಯದ ಮತ್ತು ಮುಂದೆ ದಸರಿಗೆ ತೆಗಿ ಆ ಥರ ಇಡೋದು. ಇದು ಯಾತಕ ಏನು ಶೋಭೆ ಐತಿ, ಏನು ಕಾರಣ ಐತಿ ಅನ್ನತ್ಕ, ಏನು ಅದು ನಂಗೆ ಬೇಕು ಇದು ಬೇಕು ಅದು ಎಲ್ಲ ಇಟ್ಟು ಹಿಡ್ಕಿದ್ದೀರಿ. ಏನು ಇದೆಲ್ಲ ಜಗದಾಗ ಎಲ್ಲಪ್ಪ ತುಟ್ಟಿ ಹಾಕತಿ, ಏನು ನೀವು ಮನ್ಯಾಗ ಇಟ್ಟು ಹಿಡ್ಕಿದ್ದೀರಿ ಹತ್ರ ಮಂದಿ ಇಂಥದ್ದೆಲ್ಲ ಗೋಳಿ ಮಾಡಿ ಯಾತಕ್ಕೆ ಬೇಕೈತಿ ಇಂಥ ಪರಿಗ್ರಹ. ತಮ್ಗೆ ಎಷ್ಟು ಹತ್ತವು ಆ ಥರದ್ದು ನಾನು ತನೂ ಡಬಲ್ ತೋರಿ. पण ಇಷ್ಟು ಗೋಳಿ ಮಾಡಿ ಇಟ್ಟ ದಸರಾ ದಿನ ಅಷ್ಟು ತೆಗೆದು ಮತ್ತೆ ಆತನ ತಿಕ್ಕಿ ಮತ್ತೆ ಆ ಥರ ಇಟ್ಟು ಇದು ಯಾವ ಕಾರಣ ಐತಿ, ಏನೈತಿ ಅಣ್ಣ ವರ್ಷದಾಗ ಒಮ್ಮೆ ಥರ ತಿಕ್ಕಿ ಇಡೋದತ್ತು. ಇದನ್ನು ನವೀನ ಕೆಲಸ ಮಾಡೋಸಟ್ಕಿಂತ ಇಷ್ಟೇ ನಮ್ಮ ಮನೆಗೆ ಇದೈತಿ ಅಂತ ಅನ್ನೋಕೆ ತನ್ನ ಮನಸ್ಸು ಸಮಾಧಾನ ಇದು ಅಂತ ಮಾಡಬಾರ್ದು. ಈ ಥರಲೇ ಜಗದಲ್ಲಿ ಎಲ್ಲ ತುಟ್ಟಿ ಹಾಕೋದು ಹೊಂಟಿದ್ದವು. ಇದು ಪರಿಗರ ಪ್ರಮಾಣ ಇದು ಐತಿ, ಯಾವಾಗ ತಿಳ್ಕೊಳ್ಳೋದು ಎಲ್ಲಿ ಜಗದಲ್ಲಿ ಇದು ಸಿಕ್ಕುಲಪ್ಪ ಅಂದ ಬರೋಬರ್ ಎಲ್ಲರೂ ಅದ ಬೇಡ್ತಾರೆ. ಸಿಕ್ಕುಳೋ ತೋರಿಯೋ ಎಷ್ಟು ಒಂದು ಎಲ್ಲಿ 2 ತೋರಿ 3 ತೋರಿ 4 ತೋರಿ ತಿಳಿತಲ್ಲ. ಹಿಂದಕ್ಕೊಮ್ಮೆ ನಾವು ಇದು ಶ್ರಾವಕದ್ದು ಹೇಳಿದಾಗ ಅದು ಹಿರಿಯ ಗೊತ್ತೈತೆ ಹಿರಿಯ ಇಲ್ಲದ್ರೆ ಸಿಕ್ಕೋದು ಬಂದಾಗಿತ್ತು ಅಂತ ತಿಳ್ಕೊದು. ಯಾವೆಲ್ಲ ಎದಕ್ಕೆ ಹಿರಿಯಾನೇ ಬೇಡ್ತಾರೆ, ಯಾವೆಲ್ಲ ಬಂದಿಗೆ ಅದಕ್ಕಿಂತ ಲೇಬಲ್ ಕೊಟ್ಟರು ಯಾರಿಗೆ ಸಾಕಾಗೋತು. ಇದು ಎಂಥದ್ದು ಗೊತ್ತೇ ಏನಾಗಲಾಗಿತ್ತು ಎಲ್ಲ ಇತ್ತು ವ್ಯವಸ್ಥಿತ. पण ಏನು ಮಾಡಿರ ಅವ್ರು ತಮ್ಮ ತುಟ್ಟಿ ಮಾಡಿಸೋದಕ್ಕೆ ಅವ್ರು ಲಾಕ್ ಮಾಡಿ ಇದು ಮಾಡಿಬಿಟ್ಟಿರು. ಅವ್ರು ಕಲಾ ಮಾಡಿರು, ಅದು ಕಲಾ ಮಾಡಿದ್ರು ಎಲ್ಲ ಯಾವ ತನಗೆ ಹಿರಿಯಾನ್ ಬೇಡ್ಕೊತಾರೆ. ಹಿಂಗಾಗಿ ಏನು ಎಲ್ಲ ಸಿಕ್ತಿತ್ತ ಅದು ಮುದ್ದಾಮ್ ಅವ್ರು ಏನೈತಿ ಮಾಡಿರು ಅವ್ರು ಮುದ್ದಾಮ್ ಆಯ್ತು. ಹಿಂಗೆ ಎಲ್ಲ ಏನೈತಿ ಮಂದಿಗೆ ಅನ್ನೋ ಸ್ಥಿತಿಗೆ ಏನು ಆಯಿತು. ಇನ್ನು ಸಿಕ್ಕುಲ ಒಂದು ತಮ್ಮ ಹತ್ತಿತ್ತ 4 ತಗೋದು. ಇದೇನು ಇದು ಪರಿಗ್ರಹ ಐತಿ, ಇಂಥ ಪರಿಗ್ರಹ ಮಾಡಬಾರ್ದು ತಿಳಿತಲ್ಲ. ಮತ್ತು ಅಂತ ಇದು ನಿಮ್ಗೆ ಈ ಪ್ರಕಾರ ಬಾಯಿ ಪರಿಗ್ರಹ ಹೇಳ್ದು ಒಂದೆಲ್ಲ ಈ ನಾ ಅಂತರಂಗ ಪರಿಗ್ರಹ ಹೇಳಬೇಕು ಏನೇನ ನಾಳೆ ನೋಡಿರಿ.